ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಫ್ಘಾನಿಸ್ತಾನ ವಿರುದ್ಧ ಭಾರಿ ಅಂತರದಿಂದ ಗೆದ್ದ ಟೀಂ ಇಂಡಿಯಾ. ಇನ್ನು ಒಂದು ಪಂದ್ಯ ಇರುವಂತೆಯೇ ಸರಣಿ ಕೈವಶ ಮಾಡಿಕೊಂಡ ನಮ್ಮ ಭಾರತ ತಂಡ. ಇನ್ನು ಗಿಲ್ ಮತ್ತು ಇಶಾನ್ ಕಿಶನ್ ಜೋಡಿ ಶತಕ ಹೇಗಿತ್ತು ನಮ್ಮ ಟೀಂ ಇಂಡಿಯಾದ ಅಬ್ಬರ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಲಕ್ನೋನ ಏಕನ ಮೈದಾನದಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಪ್ರದರ್ಶನ ತೋರಿ ಅಫ್ಘಾನಿಸ್ತಾನ ವಿರುದ್ಧ 170 ರನ್ಗಳ ಬೃಹತ್ ಜಯಾದ್ರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಇನ್ನು ಈ ಬೃಹತ್ ಗೆಲುವಿನೊಂದಿಗೆ ಇನ್ನು ಒಂದು ಪಂದ್ಯ ಇರುವಂತೆ ಏಕದಿನ ಸರಣಿಯನ್ನಾದ್ರೆ ತನ್ನದಾಗಿಸಿಕೊಂಡಿದೆ ನಮ್ಮ ಭಾರತ ತಂಡ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತದ ಬ್ಯಾಟ್ಸ್ಮನ್ ಗಳು ರನ್ ಮಳೆಯನ್ನೇ ಹರಿಸಿದರು. ಹೌದು ಸ್ನೇಹಿತರೆ, ನಾಯಕ ಶುಭ್ಮನ್ ಗಿಲ್ 154 ಹಾಗೂ ಇಶಾನ್ ಕಿಶನ್ 125 ಸಿಡಿಸಿ ಶತಕಗಳ ನೆರವಿನಿಂದ ಭಾರತ ತಂಡ 49.5 ಓವರ್ಗಳಲ್ಲಿ 402 ರನ್ ಆದ್ರೆ ಗಳಿಸಿತು. ಇದಕ್ಕೆ ಉತ್ತರವಾಗಿ ಅಫ್ಘಾನಿಸ್ತಾನ ತಂಡ 44.3 ಓವರ್ಗಳಲ್ಲಿ 232 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಸೋಲೊಪ್ಪಿಕೊಂಡಿತು ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, 403 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ಅಫ್ಘಾನಿಸ್ತಾನ ತಂಡ ಮೊದಲನೇ ವಿಕೆಟ್ಗೆ 52 ರನ್ಗಳ ಜೊತೆ ಆಟವನ್ನು ನಡೆಸಿತು. ಇನ್ನು ಕಳೆದ ಪಂದ್ಯದಲ್ಲಿ ಸ್ಫೋಟಕ ಶತಕ ಸಿಡಿಸಿದ್ದಂತ ರೆಹಮಾನುಲ್ಲಾ ಗುರ್ಬಾಜ್ ಅವರು ಈ ಪಂದ್ಯದಲ್ಲಿ 33 ಬಾಲ್ಗಳಲ್ಲಿ 7 4 1 ಸಿಕ್ಸರ್ಗಳ ಸಹಿತ 41 ರನ್ ಗಳಿಸಿ ಗುರ್ನೂರ್ ಬ್ರಾರ್ಗೆ ವಿಕೆಟ್ ಒಪ್ಪಿಸಿದರು. ಹೌದು ಸ್ನೇಹಿತರೆ, ಮತ್ತೊಬ್ಬ ಆರಂಭಿಕ ಬ್ಯಾಟರ್ ಆದಂತ ಇಬ್ರಾಹಿಂ ಜದ್ರಾನ್ ಕೂಡ 31 ಬಾಲ್ಗಳಲ್ಲಿ 3 ಬೌಂಡರಿಗಳ ಸಹಿತ 21 ರನ್ ಗಳಿಸಿ ಹರ್ಷದೀಪ್ ಸಿಂಗ್ ವಿಕೆಟ್ ಆದ್ರೆ ಒಪ್ಪಿಸಿದರು. ಇನ್ನು ಈ ಹಂತದಲ್ಲಿ ಒಂದಾದಂತ ರೆಹಮತ್ ಶಾ ಹಾಗೂ ಶೈದ್ಯುಲ್ಲಾ ಅಟಲ್ ಮೂರನೇ ವಿಕೆಟ್ ಜೊತೆ ಆಟದಲ್ಲಿ 57 ರನ್ ಏನೋ ಸೇರಿಸಿದರು. 50 ಬಾಲ್ಗಳಲ್ಲಿ 42 ರನ್ ಗಳಿಸಿದ್ದಂತ ಅಟಲ್ ವಿಕೆಟ್ ಬೀಳುತ್ತಿದ್ದಂತೆ ಅಫ್ಘಾನಿಸ್ತಾನ ತಂಡದ ಕುಸಿತ ಆರಂಭವಾಯಿತು ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ರಾಸೂಲಿ 6 ರನ್ ಗಳಿಸಿ ರಿಟೈರ್ ಔಟ್ ಆಗಿ ಪೆವಿಲಿಯನ್ ಸೇರಿಕೊಂಡರು. ನಂತರ ಬಂದಂತ ನಾಯಕ ಶಾಹಿದಿ ಕೇವಲ 4 ರನ್ ಗಳಿಸಿ ಔಟ್ ಆದರ ಅಂತಾನೆ ಹೇಳ್ಬಹುದು. ಆನಂತರ ಬಂದಂತ ಕಾರೋಟೆ 6 ರನ್, ರಶೀದ್ ಖಾನ್ 12 ರನ್ ಮತ್ತು ಅಲ್ಲಾ ಗಜನ್ಫರ್ 1 ರನ್ ಮತ್ತು ಮೊಹಮ್ಮದ್ ಸಲೀಂ 9 ರನ್ ಗಳಿಸಿ ಔಟ್ ಆದರು. ಇನ್ನು 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಬಂದಂತ ರೆಹಮತ್ ಶಾ 89 ಬಾಲ್ಗಳಲ್ಲಿ 8 4ಗಳ ಸಹಿತ 79 ರನ್ ಗಳಿಸಿ ಕೊನೆಯ ಬ್ಯಾಟರ್ ಆಗಿ ಔಟ್ ಆದರು. ಇವರ ಸಹಾಯದಿಂದ ಅಫ್ಘಾನಿಸ್ತಾನ ತಂಡ 200ರ ಗಡಿ ಕೂಡ ದಾಟಿ ಸೋಲಿನ ಅಂತರವನ್ನು ತಗ್ಗಿಸಿಕೊಂಡಿತಂತಾನೆ ಹೇಳ್ಬಹುದು. ಇನ್ನು ನಮ್ಮ ಬೌಲಿಂಗ್ ಗೆ ಮಂಡಿ ಉರಿತಂತಾನೆ ಹೇಳ್ಬಹುದು ಅಫ್ಘಾನಿಸ್ತಾನ ಬ್ಯಾಟಿಂಗ್. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ಪರ ಬೌಲಿಂಗ್ ವಿಚಾರದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಗುರ್ನೂರ್ ಬ್ರಾರ್ ಅವರು 60 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರೆ ಹರ್ಷದೀಪ್ ಸಿಂಗ್ 45 ರನ್ ನೀಡಿ 3 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ಪಾದಾರ್ಪಣೆ ಪಂದ್ಯದಲ್ಲಿ ಅಬ್ಬರಿಸಿದ ವೇಗಿ ಪ್ರಿನ್ಸ್ ಯಾದವ್. ಹೌದು ಸ್ನೇಹಿತರೆ, ಪ್ರಿನ್ಸ್ ಯಾದವ್ ಅವರು ಈ ಪಂದ್ಯದಲ್ಲಿ 57 ರನ್ ನೀಡಿ 2 ವಿಕೆಟ್ ಹಾಗೂ ವಾಷಿಂಗ್ಟನ್ ಸುಂದರ್ 24 ರನ್ ನೀಡಿ 1 ವಿಕೆಟ್ ಪಡೆದು ಗೆಲುವಿನಗೆ ರೂವಾರಿ ಆದರ ಅಂತಾನೆ ಹೇಳ್ಬಹುದು. ಒಟ್ನಲ್ಲಿ ನಮ್ಮ ಭಾರತ ತಂಡ 170 ರನ್ಗಳ ಅಂತರದಿಂದ ಎರಡನೇ ಪಂದ್ಯ ಗೆದ್ದು ಇನ್ನೂ ಒಂದು ಪಂದ್ಯ ಬಾಕಿ ಇರುವಾಗಲೇ ಸರಣಿ ತನ್ನದಾಗಿಸಿಕೊಂಡಿತು. ಇದು ಗಿಲ್ ನೇತೃತ್ವದ ಮೊದಲನೇ ಏಕದಿನ ಸರಣಿ ಗೆಲುವಾಗಿದೆ ಅಂತಾನೆ ಹೇಳ್ಬಹುದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೇ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.